ಇವಾಗ ಸ್ವಲ್ಪ ಕಷ್ಟ ಆಗತ್ತೆ ಅಷ್ಟೇ, ಇನ್ನೇನಿಲ್ಲ. ಕಷ್ಟ ಆಗ್ತದೆ ಅವಾಗ ನಿಮ್ಗೆ ಅಂಗಡಿ ಮುಗ್ಗಟ್ಟುಗಳಿದ್ದಾಗ ನಿಮ್ಗೆ ಖುಷಿ ಆಗ್ತಿತ್ತಾ? ಇವಾಗ ಇಷ್ಟು ಫ್ರೀ ಮಾಡ್ಕೊಂಡಿದ್ದಾರೆ, ಇವಾಗ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ರೆ ಏನ್ ಮಾಡೋದು, ಏನು ಅವಾಗಿಂದ ಇತ್ತಲ್ವಾ, ಇವಾಗ ದಿಢೀರ್ ಅಂತ ಇದ್ಮೇಲೆ ನಮ್ಗೊಂಥರ ಶಾಕ್ ಟ್ರೀಟ್ಮೆಂಟ್ ತರ. ಅದಕ್ಕಾಗಿ ಹಾಗಾಗಿ ಈಗ ಶಾಪಿಂಗ್ ಅಂತ ಹೇಳಿ ಬರ್ತಿದ್ರಿ ಅಂತ ಫೀಲ್. ಅಷ್ಟೇ, ದಿಢೀರ್ ಅಂತ ಇವಾಗ ಇದಾದ್ರೆ ಒಂಥರ ಫೀಲ್ ಅಲ್ವಾ, ಅಷ್ಟೇ, ಇನ್ನೇನಿಲ್ಲ. ಇವಾಗ ಚೆನ್ನಾಗಿದೆ ಓಡಾಡಕ್ಕೆ, ನೀವ್ ಹೇಳ್ದಂಗೆ. ಮೊದ್ಲಾದ್ರೆ ರೋಡಲ್ಲಿ ಓಡಾಡಬೇಕಾಗಿತ್ತಲ್ಲ, ಏನ್ ಹೇಳಿ? ರೋಡಲ್ಲಿ ಓಡಾಡಬೇಕಾಗಿತ್ತು, ಅಲ್ಲಿ ಓಡಾಡಕ್ಕಾಗಲ್ಲ. ಜೀವ ಎಲ್ಲ ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೇಕಾಗಿತ್ತು, ಹಿಂಸೆ ಆಗ್ತಿತ್ತು. ಇವಾಗ ಪರವಾಗಿಲ್ಲ. ಏನಂದ್ರೆ ದಿಢೀರ್ ಅಂತ ನೋಡಿ ಒಂಥರ ಇದೆಯಲ್ವಾ, ಸೊ ಹಾಗಾಗಿ ಹೇಳಿದ್ವಿ. ಇವಾಗ ಸ್ವಲ್ಪ ಫ್ರೀ ಆಗಿದೆ. ಹೋದ ವರ್ಷ ಎಲ್ಲ ತುಂಬಾ ನಮ್ಗೆ ವರಮಲಕ್ಷ್ಮಿಗೆಲ್ಲ ಈ ತರ ಫ್ರೀ ಆಗೇ ಇಲ್ಲ. ಇವಾಗ ಜೋರಾಗಿ ಮಾಡ್ಬೋದು ಅಂತೀರಾ? ಆಯ್ತು, ಫ್ರೀ ಆಗಿದ್ಯಲ್ವಾ. ದಿಢೀರ್ ಅಂತ ನೋಡಿದ್ಮೇಲೆ ಒಂಥರ ಶಾಕ್ ಟ್ರೀಟ್ಮೆಂಟ್ ಅಷ್ಟೇ. ಅದೇ ಅಂತ ಅಷ್ಟೇ, ಇನ್ನೇನಿಲ್ಲ ಫೀಲ್. ಏನ್ ಹೇಳ್ತೀರಾ ಸರ್ಕಾರಕ್ಕೆ, ಏನ್ ಹೇಳ್ತೀರಾ? ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಯಾಕಂದ್ರೆ ವಯಸ್ಸಾದವರು ಓಡಾಡ್ತಾರೆ, ಆಮೇಲೆ ಚಿಕ್ಕ ಪುಟ್ಟಾಣಿ ಮಕ್ಳೆಲ್ಲ ಅಷ್ಟೇ. ಸರ್ಕಾರಕ್ಕೆ ಹೇಳ್ತೀನಿ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಹೋದ ವರ್ಷ ಸಿಕ್ಕಾಪಟ್ಟೆ ನಾವು ಅನುಭವಿಸ್ಬಿಟ್ಟಿದೀವಿ. 2 ಅವರ್ ಆಗಿದೆ ಮನೆಗೆ ಹೋಗಕ್ಕೆ, ಇಲ್ಲಿಂದ ನಡ್ಕೊಂಡು ಬಸ್ ಸ್ಟಾಪ್ ಹೋಗಕ್ಕೆ. ಮಾರ್ಕೆಟ್ ಅಂತಂದ್ರೆ ಇರೋ ಬರೋದೆಲ್ಲ ಇಲ್ಲೇ ಮಾಡ್ಕೊಟ್ಟಿದ್ರ ಸಂತೋಷ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಮಾಡಿದ್ದಾರೆ, ತುಂಬ ಓಡಾಡೋಕ್ಕೆ ಫ್ರೀ ಆಗಿದೆ. ಆದರೂ ಸ್ವಲ್ಪ ಜನ ಇಕ್ಕಟ್ಟೆ ಇದೆ. ಯಾವ ಥರ ಇಕ್ಕಟ್ಟು ಅಂತ ಹೇಳ್ತೀರಾ? ಇಲ್ಲೆಲ್ಲ ಫಸ್ಟು ತುಂಬಾ ಇಕ್ಕಟ್ಟಾಗ್ತಾಯಿತ್ತು ಓಡಾಡೋದಕ್ಕೆ. ತುಂಬ ಜನ ಓಡಾಡೋದ್ರಲ್ಲಿ ಜಾಗನೇ ಬಿಡ್ತಿರ್ಲಿಲ್ಲ. ಈಗ ತೆರವು ಮಾಡೋದ್ರಿಂದ ಪರವಾಗಿಲ್ಲ. ಗೋಡೆ ಏನೋ ಶಿಥಿಲೀಕರಣಗೊಂಡಿದೆ ಅಂತ ಬೋರ್ಡ್ ಹಾಕಿತ್ತು, ಆದರೂ ಅಂಗಡಿಗಳೆಲ್ಲ ಹಾಗೆ ಇತ್ತು. ನೋಡಬೇಕು ಮುಂದೆ. ಈಗ ಮೊದಲು ನೀವು ಓಡಾಡ್ಬೇಕಾದ್ರೆ ಅಂಗಡಿಯವ್ರಿಗೆ ಸ್ವಲ್ಪ ಜಾಗ ಬಿಡಿ ಅಂತಂದಿದ್ರೆ ಯಾವ ಥರ ರಿಯಾಕ್ಟ್ ಆಗ್ತಿದ್ರು? ರಿಯಾಕ್ಟ್ ಕೂಗಾಡೋರು ಮೇಡಮ್, ಸ್ವಲ್ಪ ಮಾತಾಡೋರು. ನೋಡ್ಕೊಂಡು ಹೋಗಿ ಅಮ್ಮ, ನೋಡ್ಕೊಂಡು ಹೋಗಿ ಅಮ್ಮ ಅಂತನೋರು. ಜಾಗನೇ ಬಿಡ್ತಿರ್ಲಿಲ್ಲ ಜನ. ಸ್ವಲ್ಪ ನಿಂತು ಟ್ರಾಫಿಕ್ ಜಾಮ್ ಥರನೇ, ನೆಡ್ಕೊಂಡು ಹೋಗೋದಕ್ಕೆ ಟ್ರಾಫಿಕ್ ಜಾಮ್ ಥರನೇ ಇತ್ತು. ಟ್ರಾಫಿಕ್ ಜಾಮ್ ಥರನೇ ಇತ್ತು. ಈಗ ಪರವಾಗಿಲ್ಲ. ಇವಾಗ ನೀವು ಏನಾದ್ರು ಕಳ್ಕೊಂಡಿರೋ ಒಂಥರ ಫೀಲ್ ಆಗ್ತಾ ಇದೆಯಾ? ಯಾಕಂದ್ರೆ ನೋಡಿ ಹೌದು, ಸಡನ್ ಆಗಿ ಖಾಲಿಯಾಗಿ ಏನಪ್ಪ ಇದು ಸಡನ್ ಆಗಿ ಎಲ್ಲ ತೆರವಾಗಿದೆಲ್ಲ ಅಂತ ಒಂಥರ ಶಾಕ್. ಅನ್ಕೊಂಡಿದ್ರ ಮ್ಯಾಮ್ ಈ ತರ ಆಗುತ್ತೆ ಒಂದು ದೊಡ್ಡ ಕೆಲಸ? ಯಾಕಂದ್ರೆ 50 ವರ್ಷದಿಂದ ಇದ್ದಿದ್ದ ಅಂಗಡಿಗಳು ತೆರವಾಗುತ್ತೆ ಅನ್ನೋದು ನೀವು ಅನ್ಕೊಂಡಿದ್ರಾ? ಇಲ್ಲ, ಅನ್ಕೊಂಡಿರ್ಲಿಲ್ಲ. ಹೇಗೆ, ಎಷ್ಟು ಖುಷಿ ಆಗುತ್ತೆ ಮ್ಯಾಮ್? ಯಾಕಂದ್ರೆ ಫುಟ್ಪಾತ್ ಅನ್ನೋದು ಸಾರ್ವಜನಿಕರ ಪ್ರದೇಶ, ನಮಗಾಗಿ ಸೀಮಿತ ಆಗಿರೋದು, ನಮ್ಗೆ ಬಿಟ್ಟು ಮಾಡ್ಕೊಟ್ಟಿರೋದಕ್ಕೆ ಎಷ್ಟು ಖುಷಿ ಆಗುತ್ತೆ? ಖುಷಿ ಆಗುತ್ತೆ ಮ್ಯಾಮ್. ಎಲ್ಲ ಕಡೆ ಬೆಂಗಳೂರು ಈ ಮಾರ್ಕೆಟ್ ಒಂದೇ ಕಡೆ ಎಲ್ಲ, ಪ್ರತಿಯೊಂದು ಕಡೆನೂ ಇದೇ ತರ ಆಗ್ತಿರೋದು ಖುಷಿ ಆಗ್ತಿದೆ ಮ್ಯಾಮ್. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನ್ ಹೇಳಕ್ಕಾಗುತ್ತೆ ಮ್ಯಾಮ್ ನಾವು? ಅಂದ್ರೆ ಮ್ಯಾಮ್ ಈಗ ಎಲ್ಲಾರು ಪೋಸ್ಟಿಂಗ್ ಬರ್ತಾರೆ, ಅಂದ್ರೆ ಮಂತ್ರಿಗಿರಿ ತಗೊಂತಾರೆ, ಹೌದು. ಅವ್ರ ಪಾಡಿಗೆ ಸುಮ್ಮನೆ ಹೆಸರು ಮಾತ್ರ ಮಂತ್ರಿ ಆಗಿರ್ತಾರೆ. ಹೌದು. ಯಾರು ಇಷ್ಟು ದೊಡ್ಡ ಮಟ್ಟದ ಕೆಲ್ಸಗಳು ಯಾರು ಮಾಡೋದಿಕ್ ಆಗಲ್ಲ. ಹೌದು. ಆದ್ರೂ ಒಂದು ನಿಗಾ ವಹಿಸಿ, ಸಾರ್ವಜನಿಕರ ಬಗ್ಗೆ ನಿಗಾ ವಹಿಸಿ ಮಾಡ್ತಾ ಇದಾರೆ ಅಂದಾಗ ನಾವು ಎಷ್ಟು ಖುಷಿ ಆಗುತ್ತಲ್ವಾ? ಹೌದು ಮ್ಯಾಮ್, ಆಗುತ್ತೆ ಖಂಡಿತವಾಗಿ. ಅದಕ್ಕೆ ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ಬೋದು. ಇವಾಗ ಪರವಾಗಿಲ್ಲ, ಬಟ್ ಅವರು ನಮಗೇನಂದ್ರೆ ನಾವೆಲ್ಲ ಒಂದು ವ್ಯಾಪಾರಿಗಳು ಇರೋರಿಗೆ ಸ್ವಲ್ಪ ತೊಂದರೆ ಆಯಿತು. ಬಟ್ ಓಡಾಡೋಕ್ಕೆ ತುಂಬ ಚೆನ್ನಾಗಿದ್ದು. ಅದೇ ನಮ್ಮ ಶಿವಕುಮಾರ್ ಅವರು ನಮ್ಮ ಸಾಹೇಬರು ಅವರು ತುಂಬ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೇನು ಗೊತ್ತಾ, ಅವರು ಈಗ ನಮ್ಮ ಹೈಲೈಟು, ನಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಬೆಂಗಳೂರು ತುಂಬ ಒಳ್ಳೆಯದಾಗುತ್ತದೆ. ಅದು ನಮಗೆ ಖುಷಿ ಆಗ್ತದೆ, ಏನೂ ಹೇಳಿಲ್ಲ. ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಅವರು ಡೈಲಿ ವ್ಯಾಪಾರ ಮಾಡೋರಿಗೆ ಭಾಳ ತೊಂದರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅವರು ಒಂದು ಕಷ್ಟನ ಹೇಳ್ತಾ ಇದ್ದಾರೆ. ಯಾಕಂದರೆ ಜೀವ ಇದನ್ನು ನಂಬ್ಕೊಂಡಿರ್ತಾರೆ. ಅವ್ರಿಗೆ ಒಂದು ಒಳ್ಳೇದು ಮಾಡಿದ್ರೆ ಅವ್ರಿಗೂ ಒಂದು ಚೆನ್ನಾಗಿ ಹೇಳ್ಬೋದು. ನೋಡಿ, ಇಲ್ಲಿ ಕೋಟೆ ಇದೆ, ಪಕ್ಕದಲ್ಲಿ ಇಷ್ಟು ಜಾಗ ಇದೆ, ಈ ಜಾಗದಲ್ಲಿ ನೋಡಿ ಇನ್ನೂ ಮಾಡ್ತಾ ಇದ್ದಾರೆ, ಇನ್ನೂ ಇವಾಗಲೂ ಮಾಡ್ತಾ ಇದ್ದಾರೆ. ಹೌದಮ್ಮ, ಅವರು ಅದೇ ಅವ್ರಿಗೆ ಏನೋ ಒಂದು ವ್ಯವಸ್ಥೆ ಮಾಡಿಬಿಟ್ರೆ ಅವ್ರೆಲ್ಲ ಹೋಗ್ತಾರೆ. ಅವರು ಕನ್ನಡನೇ ಬರಲ್ಲ ಯಾರಿಗೆ? ಹೌದು. ಹೌದಾ, ಬೇರೆ ಕಡೆಯಿಂದ ಬಂದಿರೋರು. ಹೌದು. ಆಯ್ತಾ, ಈ ತರ ಎಲ್ಲ ಮಾಡ್ಕೊಂಡು ಹೋದಾಗ ಫುಟ್ಪಾತ್ ತೆರವು ಮಾಡಿದ್ರೆ ಅಲ್ಲೇ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ ಅಂದ್ರೆ ಏನ್? ಇವಾಗ ಇಲ್ಲ, ನಾವು ಕಮ್ಮಿ ಇದ್ರಾಗ ಒಂದು 35-40 ವರ್ಷದಿಂದ ನೋಡ್ತಾ ಇದೀವಿ. ನಮ್ಮ ಮುಂಚೆಯಿಂದ ಆವಾಗಲಿಂದ ಇಲ್ಲೆಲ್ಲ ವ್ಯಾಪಾರ ಮಾಡ್ತಾ ಇದ್ರು. ಅವ್ರ ಮಕ್ಕಳು ಇವರಿಂದ ಅವರು ಸ್ವಲ್ಪ ಒಂದು ಅಂಗಡಿ ಮಾಡ್ಕೊಂಡು ಮನೆ ಮಾಡ್ಕೊಂಡಿದ್ರೆ ಪರವಾಗಿಲ್ಲ. ನಾವು ಒಂದು ಚೂರು ಸ್ಟಾರ್ಟಿಂಗಲ್ಲಿ ಈ ಥರ ಇದರಲ್ಲಿ ವ್ಯಾಪಾರ ಮಾಡಿ ಇವಾಗ ಮುಂದಕ್ಕೆ ಬಂದು ನಮ್ಮ ಮಂಡಿ ಮಾಲೀಕರೆಲ್ಲ ಆಗಿದ್ದೀವಿ. ಅಲ್ಲ ಸರ್, ಸರಿ, ಇವಾಗ ನೀವು ಇಲ್ಲೇ ಇದ್ದಾರೆ ಸುಮಾರು ವರ್ಷದ ಅಂತ ಅಂದ್ರೆ ಹೌದೌದು, ಕನ್ನಡ ಒಂದ್ ಸ್ವಲ್ಪ ಆದ್ರೂ ಕಲ್ತ್ಕೋಬೇಕು ತಾನೆ? ಖಂಡಿತ. ಕನ್ನಡನೇ ಬರಲ್ಲ, ಬರೇ ತಮಿಳೆಲ್ಲ ಮಾತಾಡ್ತಾರೆ. ಹೌದು. ಕೆಲವರು ಮಾತಾಡ್ತಾರೆ, ಹಳೆಬರು ಮಾತಾಡ್ತಾರೆ, ಹೊಸ್ತಾ ಬರ್ತಾರೆ. ನಾರ್ತ್ ಇಂಡಿಯಾ ಮತ್ತೆ ತಮಿಳ್ನಾಡು, ಆಂಧ್ರ ಎಲ್ಲ ಕಡೆಯಿಂದ ಬರ್ತಾ ಇದಾರೆ. ನೋಡಿ, ಹೇಳಿದ ತಕ್ಷಣ ಎಲ್ಲ ತೆರವು ಮಾಡ್ಬಿಟ್ರು. ಖಂಡಿತ. ನೋಡಿ, ಅವ್ರು ಎಷ್ಟು ಅಲ್ಲೇ ಕೂತಿದ್ದಾರೆ ಅಂದ್ರೆ ಅವ್ರಿಗೆ ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕಲ್ವಾ? ಮಳೆ ಬಂದಿರೋದು ಒಂಚೂರು ಅವ್ರಿಗೆ ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಲ್ವಾ? ಇದು ಎಲ್ಲ ನಮ್ಮ ಇಂಡಿಯನ್ದನ ಅವರು. ಖಂಡಿತ, ಬೇರೆ ಏನಿಲ್ಲ, ಹೇಳ್ತಾ ಇರ್ಬೇಕಲ್ಲ, ಎಲ್ಲರಿಗೂ ಕೊಟ್ಟಿದ್ದೀವಿ ನಾವು ಇವಾಗ, ಅದಕ್ಕೋಸ್ಕರ ಬೇರೆ ಏನಿಲ್ಲ.